ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಬೆಳಗ್ಗೆನೇ ನಾನು ಇಲ್ಲಿ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲಿಗೂ ಹೋಗೋದಿದೆ ಅಂತ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗೈಸ್, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನನ್ನ ಬ್ಲಾಗ್ನ ಫುಲ್ ನೋಡಿ. ಸೊ ನಾನಿಲ್ಲಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೆ, ವೆಜಿಟೇಬಲ್ ಪಲಾವು. ಹಾಗೆ ಚಿತ್ರಾನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾಕೆ ಅಂತ ಅಂದರೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ. ನನಗೆ ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ನಾನು ರೆಡಿ ಆಗಬೇಕು, ನನ್ನ ಜೊತೆಗೆ ಇಬ್ಬರು ಮಕ್ಕಳನ್ನ ರೆಡಿ ಮಾಡ್ಕೊಬೇಕು. ಅದಕ್ಕೆ ನೆನ್ನೆ ಉಳಿದಿದ್ದು ಸ್ವಲ್ಪ ರೈಸ್ನ ನಾನು ಚಿತ್ರಾನ್ನ ಮಾಡಿಕೊಂಡೆ. ಇವಾಗ ತಿನ್ಕೊಂಡು ಹೋದರೆ ಆಗುತ್ತೆ ಅಂತ ಮಧ್ಯಾಹ್ನಕ್ಕೆ ನಾನು ವೆಜಿಟೇಬಲ್ ಪಲಾವ್ನ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ. ಆ ಕಡೆಯಿಂದ ಬರಬೇಕಾದ್ರೆ ಮೊಸರನ್ನ ತೊಗೊಂಡು ಬಂದರೆ ಆಯಿತು ಅಂತ. ಸೊ ನಾನಿಲ್ಲಿ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗಳು ಬಂದುಬಿಟ್ಟು ಅವಾಗವಾಗ ನನಗೆ ಟಾರ್ಚರ್ ಕೊಡ್ತಾ ಇದ್ಲು. ಅಂದರೆ ಅವಳಿಗೆ ಟೇಸ್ಟ್ ನೋಡೋದಕ್ಕೆ ಕೊಡಬೇಕು ನಾನು ಏನಾದರೂ ಮಾಡಿದ್ರೆ. ಅದೊಂದು ಅಭ್ಯಾಸ ಆಗೋಗಿದೆಯೋ ಏನೋ ಗೊತ್ತಿಲ್ಲ. ಮೊನ್ನೆ ಹೀಗೆ ಏನೋ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಲಿ ಅಂತ ಕೊಟ್ಟೆ, ಯಾಕಂದರೆ ನಾನು ನೋಡ್ತಾ ಇರ್ತೀನಲ್ಲ ಟೇಸ್ಟು. ಸೊ ಅವಳಿಗೆ ಕೊಟ್ಟೆ. ಇವಾಗ ಅದನ್ನೇ ಅಭ್ಯಾಸ ಮಾಡಿಕೊಂಡು ಹಿಂದೆ ಮುಂದೆ ಎಲ್ಲ ತಿರುಗ್ತಾ ಇದ್ಲು. ಇಲ್ಲಿ ನನ್ನ ದೊಡ್ಡ ಮಗಳು ಇವತ್ತು ಕ್ಯಾಮ್ರಾ ಇಟ್ಕೊಂಡಿದ್ಲು. ಯಾಕಂತಂದರೆ ನನಗೆ ಕ್ಯಾಮ್ರಾ ಇಟ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಪುರ್ಸೊತ್ತಿರಲಿಲ್ಲ. ಸೊ ಅವಳು ಕ್ಯಾಮ್ರಾ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಹೇಗೋ ಆಯ್ತಲ್ಲ, ಒಂದು ವ್ಲಾಗ್ನ ರೆಡಿ ಮಾಡ್ತಾ ಇದ್ದೀನಲ್ಲ ಅಂತ ಇನ್ನೊಂದು ಖುಷಿನೂ ಆಯಿತು. ಓಕೆ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ವೆಜಿಟೇಬಲ್ ಪಲಾವ್ ಆಗ್ತಾ ಇದೆ. ಅದು ಆಗಲಿ. ಅದಾದಮೇಲೆ ನೆಕ್ಸ್ಟು ನಾನಲ್ಲಿ ಫ್ರೂಟ್ಸ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ತಿಂಡಿ ಏನಾದರೂ ಸಿಂಪಲ್ಲಾಗಿ ಮಾಡಿದಾಗ, ಅಕಸ್ಮಾತ್ ಫ್ರೂಟ್ಸ್ ಏನಾದರೂ ಇದ್ದಾಗ ಬೆಳಗ್ಗೆನೇ ಕಟ್ ಮಾಡಿ ತಿಂಡಿ ಜೊತೆಗೆ ಮಕ್ಕಳಿಗೆ ಕೊಟ್ಬಿಡ್ತೀನಿ. ಮತ್ತು ನಾನು ಸಪ್ರೇಟಾಗಿ ಕೊಡೋದಕ್ಕೆ ಹೋದರೆ ಅವರು ತಿನ್ನಲ್ಲ ಅನ್ನೋದಕ್ಕಿಂತ ಅದನ್ನು ಕೈಯಲ್ಲಿ ಇಟ್ಕೊಂಡು ತಿನ್ನಲೋ ಬೇಡವೋ ಅಂತ ಈ ಥರ ಮಾಡ್ತಾರೆ. ಅದಕ್ಕೆ ನಾನು ಬೆಳಗ್ಗೆ ತಿಂಡಿ ಜೊತೆನೇ ಅವರಿಬ್ರಿಗೂ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ತಿಂಡಿ ಹಾಕ್ಕೊಡ್ಬೇಕಾದ್ರೆ ಅವರಿಬ್ರಿಗೂ ಒಂದು 2 ಪೀಸ್ ಹಾಕ್ಕೊಡ್ತೀನಿ. ನಾನು ಫ್ರೂಟ್ ಕಟ್ ಮಾಡ್ಕೊಂಡಿರೋದು ಆ್ಯಪಲ್ ಮತ್ತು ಕಿವಿ ಫ್ರೂಟು ಇದ್ದರೆ ಅಷ್ಟೇ ಗೈಸ್. ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಏನು ತಿಂಡಿ ಮಾಡಿರ್ತೀನಿ ಅದನ್ನೇ ಕೊಡ್ತೀನಿ. ಹಾಗೆ ಮತ್ತೆ ನಾವು ಬರೋದು ಲೇಟ್ ಆಗುತ್ತೆ ಅಲ್ವಾ, ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ, ಅದ್ರ ಜೊತೆಗೆ ಅದನ್ನು ತಿನ್ಕೊಂಡ್ಲಿ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ ಗೈಸ್, ಈಗ ರಪ್ ಅಂತ ರೆಡಿ ಆಗಬೇಕು. ಇನ್ನೇನೆಲ್ಲ ಆಯಿತು. ಅದೆಲ್ಲ ಮಾಡ್ತಾ ಸ್ವಲ್ಪ ಕ್ಲೀನಿಂಗ್ನೂ ಮಾಡ್ಕೊಂಬಿಟ್ಟೆ. ಯಾಕಂದರೆ ಹೊರಗಡೆ ಹೋಗಿ ಬಂದು ಮತ್ತೆ ಅದೇ ಗಲೀಜನ್ನ ನೋಡಿದ್ರೆ ಸಾಕಾಗಿ ಹೋಗ್ಬಿಡುತ್ತೆ. ಹಾಗೆ ಇಲ್ಲಿ ನಾವು ರೆಡಿ ಆಗಿದ್ದೀವಿ, ಇಬ್ಬರಿಗೂ ರೆಡಿ ಮಾಡಿಸಿ. ಹಾಗೆ ನಾನು ರೆಡಿ ಆದೆ, ಲೇಟ್ ಆಗಬಾರ್ದು ಅಂತ. ಲೇಟು ಅನ್ನೋದಕ್ಕಿಂತ ಗೈಸ್, ಇವತ್ತೊಂದಿನ ಮಳೆ ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ನಾವು ಬೇಗ ಹೋಗ್ಬಿಟ್ಟು ಬರೋಣ ಅಂತ ಬೇಗ ರೆಡಿ ಆದ್ವಿ. ಮಕ್ಕಳನ್ನ ರೆಡಿ ಮಾಡೋದೇ ಇಲ್ಲಿ ಲೇಟು, ನಂದೇನೂ ಇಲ್ಲ, ಬೇಗ ಆಗೋಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಬಿಸಿಲು ಕೂಡ ಇದೆ ಇವತ್ತು. ಸೊ ಮೋಡ ಆಗಿ ಮಳೆ ಸುರಿಯೋದ್ರೊಳಗಡೆ ನಮ್ಮದು ಹೊರಗಡೆ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕು ಅಂತ. ಇಲ್ಲ ಅಂತಂದರೆ ಮತ್ತೆ ಆ ಮಳೆಯಲ್ಲಿ ಆ ಇಬ್ಬರನ್ನ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕಾಗಲ್ಲ, ಎಲ್ಲಾದರೂ ಮತ್ತೆ ನಿಂತ್ಕೋಬೇಕಾಗುತ್ತೆ. ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋದು ಅಂದರೆ ಒಂದು ಸ್ವಲ್ಪ ಭಯನೇ. ಭಯ ಅಂತಲ್ಲ, ನಾಚಿಕೆ. ಆದರೂ ಇವತ್ತು ಮಾಡ್ತೀನಿ. ಓಕೆ, ನಿಮಗೋಸ್ಕರ. ಮಧ್ಯಾಹ್ನ ಹೊತ್ತಿಗೆ ನಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗಬೇಕು. ಇವಾಗಲೇ ಮೋಡ ಆಗ್ತಾಯಿದೆ, ಬಿಸಿಲಿದೆ. ಎಲ್ಲೋ ಪುಣ್ಯಕ್ಕೆ ಇವತ್ತು ಬಿಸಿಲಿದೆ. ಸೊ ಏನಿಲ್ಲ, ಕೆಲವೊಂದು ಐಟಮ್ಸ್ ಬೇಕಿತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಅಷ್ಟೇ. ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಳ್ತೀನಿ ಅಂತ. ಓಕೆ, ನಾನು ಆಟೋಗೆ 60 ರೂಪಾಯಿ 70 ರೂಪಾಯಿ ಕೊಡಲ್ಲ. ಅದೊಂಥರ ಸುಮ್ಮನೆ ಯಾಕೆ ಇರಲಿ, ನಡ್ಕೊಂಡು ಹೋದ್ರೂ ಇಷ್ಟು ದಿನ ಮನೇಲಿ ಕೂತ್ಕೊಂಡು ತಿಂತಾ ಇರ್ತೀವಲ್ಲ, ಸ್ವಲ್ಪ ಜೀರ್ಣ ಆಗುತ್ತೆ ಅಂತ ನಡ್ಕೊಂಡು ಬರೋದು. ನೋಡ್ತಾ ಇರ್ಬೋದು ನೀವಲ್ಲಿ ಮೀನು ಮಾರ್ತಾಯಿದ್ದಾರೆ. ಇಷ್ಟು ದಿನ ನನಗೆ ಮೀನು ಸಿಕ್ಕಿಲ್ಲ, ಇವತ್ತು ಅದನ್ನು ಒಂದು ಟ್ರೈ ಮಾಡ್ತೀನಿ ತೊಗೊಳಕ್ಕೆ. ಸೊ ಬಸ್ ಬಂತು, ಹತ್ಬಿಡ್ತೀವಿ. ವಿಡಿಯೋ ಮಾಡ್ಕೊಳ್ತಾ ಇದ್ರೆ ಆಗಲ್ಲ. ಈ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋದರೆ ಫಸ್ಟು ತಲೆನೋವೇನು ಗೊತ್ತಾ, ಫೋನ್ ಕೊಡು ಅಂತ. ಸೀಟು ಕೂಡ ಇರಲಿಲ್ಲ ನಮಗೆ. ಪಾಪ ಯಾರೋ ಎದ್ದು ನಿಂತ್ಕೊಂಡು ನಮಗೆ
ಬಿಟ್ಕೊಟ್ರು. ಅವಳು ಆಚೆ ಸೈಡ್ ಕುತ್ಕೊಂಡ್ಳು. ಇನ್ನೇನು ಆನ್ ದ ವೇ ಬಂದುಬಿಟ್ವಿ ನಾವು. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಒಬ್ರು ಯಾರಾದರೂ ಇರಬೇಕು. ಯಾಕಂದರೆ ಇಬ್ಬರನ್ನ ಒಬ್ಳು ಕರ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ. ಈ ಕಡೆ ಅವಳನ್ನೂ ನೋಡ್ಕೋಬೇಕು, ಇವಳನ್ನೂ ನೋಡ್ಕೋಬೇಕು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದರು, ನಿಮ್ಗೆ ಹಂಗೆ ಕಾಣಿಸ್ತಾ ಇರ್ಬೋದು. ಆದರೆ ತುಂಬ ಜನ ಇದ್ದರು ಇವತ್ತು. ಅದೇನು ಅಂತ ಗೊತ್ತಿಲ್ಲ ನನಗೆ. ನಾನು ಹಾಗೆ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೆ, ಇವತ್ತು ಯಾವ ದಿನ, ಏನು, ಯಾಕೆ ಇಷ್ಟೊಂದು ಜನ ಅಂತ. ಓಕೆ, ನಾನು ಇದೇ ಬಜಾರ್ಗೆ ಬರ್ತಾ ಇರೋದು, ಸಿಟಿ ಫ್ಯಾಷನ್ ಬಜಾರು ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಥರದ್ದು ಇದೆ. ಆದರೆ ನನಗೆ ಬೇಕಾಗಿರೋ ಐಟಮ್ಸ್ ಇಲ್ಲಿ ಇರಲಿಲ್ಲ. ನಾನು ಏನೇನೋ ತೊಗೊಳ್ಳೋಣ ಮನೆಗೆ ಬೇಕಲ್ಲ ಅಂತ ಹೋದೆ. ಅಲ್ಲಿ ನೋಡಿದ್ರೆ 1-2 ಅದನ್ನೇ ನಾನು ನೆನ್ನೆ ನೈಟು ಆನ್ಲೈನಲ್ಲಿ ನೋಡಿದೆ, ಎಲ್ಲ ಕಮ್ಮಿಗಿತ್ತು. ಇಲ್ಲಿ ನೋಡಿದ್ರೆ ಯಾಕೆ ನೋಡೋಣ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಆಯಿತು ಅಂತ ಒಂದು ನನಗೂ ಕನ್ಫರ್ಮ್ ಆಯ್ತಲ್ವಾ. ಸೊ ನಾನು ಡೈರೆಕ್ಟಾಗಿ ಹೋದಾಗ ಎಷ್ಟು ಕಮ್ಮಿ ಇತ್ತು, ಎಷ್ಟು ಕಮ್ಮಿ ಇರಲಿಲ್ಲ ಅನ್ನೋದು ನನಗೂ ಕನ್ಫರ್ಮ್ ಆಯ್ತಲ್ವಾ. ಸುಮ್ಮನೆ ದುಡ್ಡು ಅಲ್ಲೂ ಜಾಸ್ತಿ ವೇಸ್ಟ್ ಮಾಡೋದು ಬೇಡ, ಇಲ್ಲೂ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅನ್ನೋದಷ್ಟೇ. ಇನ್ನು ಬಿಟ್ಟರೆ ಅದೇನೂ ಇಲ್ಲ. ಇವರಿಬ್ಬರನ್ನ ನೋಡಿ ನಾನು ಹಿಂದೆನೇ ಸುತ್ಕೊಂಡು ಬರ್ತೀನಿ. ಅದೇನೋ ಗೊತ್ತಿಲ್ಲ, ನನ್ನ ಮಕ್ಕಳು ನನ್ನ ಹಿಂದೆನೇ ಇದ್ದರು. ಇಲ್ಲಾಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಆಟ ಆಡ್ತಾರೆ. ನಾನು ನಗಾಡಿದ್ದಕ್ಕೆ ಅಲ್ಲಿರೋ ಗಂಡಸು ನನ್ನೇ ನೋಡ್ತಾ ಇದ್ರು. ಸೊ ಯಾಕೆ ಬೇಕು ಅಂದ್ಕೊಂಡು ಸೈಲೆಂಟ್ ಆಗಿಬಿಟ್ಟೆ ಅಲ್ಲೇ ಒಂದೇ ಸಲ. ಸೊ ಗಾಯ್ಸ್ ಎಲ್ಲ ತೊಗೊಂಡ್ವಿ. ಇನ್ನೂ ಒಂದು ಕಡೆ ಹೋಗೋದಿದೆ, ಹೋಗಿ ಅಲ್ಲಿ ಇದೆಯೋ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ ಮತ್ತೆ ಹೊರಡೋದು ಮನೆಗೆ. ಏನೇನೆಲ್ಲ ತೊಗೊಳಕ್ಕಂತ ಬರ್ತೀವಿ ಈ ಹೊರಗಡೆ 1-2 ಇರುತ್ತೆ. ಅದೇ ಆನ್ಲೈನಲ್ಲಿ ನೋಡಿದ್ರೆ ತುಂಬ ಕಮ್ಮಿ ಇರುತ್ತೆ. ಸೊ ಈ ಸೈಡಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ. ಇಲ್ಲಿ ಇದ್ದರೆ ತೊಗೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಏನೇ ಆಗಲಿ ಫ್ರೆಂಡ್ಸ್, ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ದಂಗಲ್ಲ, ಡೈರೆಕ್ಟಾಗಿ ತೊಗೊಳ್ಳೋದು. ಸೊ ಓಕೆ ಗೈಸ್, ಮತ್ತೆ ಸಿಗ್ತೀನಿ, ನೋಡೋಣ. ಅಲ್ಲಿ ತನಕ ಹೋಗ್ಬಿಟ್ಟು ಬರೋಣ. ಈ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಡ್ರೆಸ್ಗಳು. ತೊಗೊಳ್ಳೋಣ ಅಂತ ಆಸೆ ಆಗುತ್ತೆ, ಬಟ್ ಅಮೌಂಟ್ ಅಷ್ಟೊಂದು ತೊಗೊಂಡು ಬಂದಿಲ್ಲ. ಫಸ್ಟು ಇರೋ ಬಟ್ಟೆನೇ ನಾವು ಇದು ಮಾಡಬೇಕು, ಹಾಕ್ಕೊಂಡು ಅರ್ಧ ಹಾಕಬೇಕು. ಯಾಕಂದರೆ ಅಷ್ಟು ಬಟ್ಟೆಗಳಿದೆ ನಮ್ಮ ಹತ್ರ, ನೀವು ನಂಬಲ್ಲ. ಪಾತ್ರೆ, ಊಟ ಅದೆಲ್ಲ ಕಮ್ಮಿ ಇದ್ರೂ ಬಟ್ಟೆಗೆ ಮಾತ್ರ ನಮ್ಮ ಹತ್ರ ಕಮ್ಮಿ ಇಲ್ಲ, ಬೇಕಾದಂಗೆ ಬಟ್ಟೆಗಳಿದ್ದಾವೆ. ಸೊ ಅಲ್ಲಿ ಆ ಬಟ್ಟೆ ಎಲ್ಲ ಖಾಲಿ ಮಾಡೋ ತನಕ ಅಂದರೆ ಅದು ಅರ್ಧ ಹೋಗೋ ತನಕನೂ ಬೇರೆ ಬಟ್ಟೆಗಳನ್ನ ತೊಗೋಬಾರ್ದು ಅಂತ ನಾನಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಗೈಸ್ ಏನೇನೋ ಆಸೆ ಇಟ್ಕೊಂಡು ಬಂದರೆ ಇಲ್ಲಿ 1-2 ದುಡ್ಡಿದ್ದರೆ ದುನಿಯಾ ಮಾಡ್ತಾರೆ. ನಾವು ಬಡವರು ದುಡ್ಡಿನ ವಿಚಾರದಲ್ಲಿ. ಸೊ ನಾನು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಆ ಲಿಂಕ್ನ ಶೇರ್ ಮಾಡ್ತೀನಿ. ಇವ್ರ ಪಪ್ಪ ಬರೋ ದಾರಿನೇ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ, ಇಷ್ಟೊತ್ತಾದರೂ ಬರಲಿಲ್ಲ. ಬಂದ ತಕ್ಷಣ ಅರ್ಜೆಂಟ್ ಮಾಡ್ತಾರೆ, ಬೇಜಾರಾಗುತ್ತೆ. ಯಾವಾಗಲೂ ಅಷ್ಟೇ ಅರ್ಜೆಂಟೇ ಮಾಡೋದು, ಅದರಲ್ಲೂ ಇಷ್ಟೊತ್ತಾದರೂ ಬರಲಿಲ್ಲ. ಎಂಥ ಮರನೋ ಏನೋ ಅದು ಒಟ್ಟಿಗೆ ನೆರಳಂತೂ ಕೊಡ್ತಾ ಇದೆ ಅಪ್ಪ ಇಂಥ ಬಿಸಿಲಿಗೆ. ಓಕೆ, ಎಲ್ಲಿ ಈ ಕಡೆ ಬರಲಿಲ್ಲ, ಈ ಕಡೆನೂ ಬರಲಿಲ್ಲ. ಈ ಕಡೆ ಬರ್ತಾರಾ, ಈಚೆ ಸೈಡ್ ಬರ್ತಾರಾ, ಈಚೆ ಸೈಡ್ ಬರ್ತಾರಾ, ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ರು. ಇವರಿಬ್ರು ಮಕ ನೋಡಿ ಗೈಸ್ ಹೆಂಗಾಗೋಗಿದೆ ಅಂತ. ಫುಲ್ ಅವರಿಗೆ ಟೈರ್ಡ್ ಆಗೋಯ್ತು, ಬೇಜಾರಾಗೋಯ್ತು. ಇವ್ರ ಪಪ್ಪ ಬರಬೇಕು, ಏನಾದರೂ ತಿನ್ಕೊಂಡು ಹೋಗ್ತಾ ಇರೋದು. ಆಯ್ತಾ, ಏನಾದರೂ ತಿನ್ಬೇಕಾ? ಪಪ್ಪ ಬರುತ್ತೆ ಇವಾಗ. ನಿನಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಅಲ್ವಾ? ಯಾಕಂದ್ರೆ ನಿನಗೆ ಹೊರಗಡೆ ಬಂದರೆ ಏನಾದರೂ ತಿನ್ನಲೇಬೇಕಲ್ಲ ಅಲ್ವಾ? ವೆಯ್ಟ್
ಓಕೆ ಗಾಯ್ಸ್, ಇಲ್ಲೇನೋ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು, ಇರಲಿ ಅಂತ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಸೊ ನನ್ನ ಹಸ್ಬೆಂಡ್ ಬಂದರು. ಅವರಲ್ಲಿ ಬಂದ ತಕ್ಷಣ ಇಲ್ಲಿಂದ ಡ್ಯಾಡಿ ಪಪ್ಪ ಅಂತ ಅವಳು ಓಡೋಗ್ತಾ ಇರೋದು ನೋಡ್ಬೋದು. ಪಪ್ಪ ಅಂತ ಕಿರ್ಚ್ಕೊಂಡು. ಸೊ ಪೆಟ್ರೋಲ್ ಇರಲಿಲ್ಲ ಅಂತ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ರು ಇಲ್ಲಿ ನನ್ನ ಹಸ್ಬೆಂಡು. ಹಾಗೆ ನನ್ನ ಮಕ್ಕಳಂತೂ ಎಲ್ಲಿ ಮತ್ತೆ ಪಪ್ಪ ಬಿಟ್ಟೋಗ್ಬಿಡ್ತಾರೋ ಅಂತ ಅವ್ರನ್ನೇ ನೋಡ್ತಾ ನಿಂತ್ಕೊಂಡು ನೀವು ನೋಡ್ತಾ ಇರ್ಬೋದು. ಸೊ ಯಾಕಾದರೂ ಬಂದೆ, ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತಲೂ ಅನ್ನಿಸ್ತು ಒಂದು ಕಡೆ. ಮನೇಲೇ ಇದ್ದಿದ್ರೆ ಸ್ವಲ್ಪ ಕೆಲಸನಾದರೂ ಆಗಿರೋದಲ್ಲ ಅಂತ ಸುಮ್ಮನೆ ಹೊರಗಡೆ ಬಂದು ಏನು ಕೆಲಸ ಇಲ್ಲ ಏನಿಲ್ಲ ಯಾಕೆ ಅನ್ನಿಸ್ತು ಒಂದೇ ಸಲ. ಇರಲಿ ಪರವಾಗಿಲ್ಲ, ಒಂದು ರೌಂಡ್ ಬಂದಂಗೆ ಆಯ್ತಲ್ಲ, ಮಕ್ಕಳಿಗೂ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಫ್ರೂಟ್ಸ್ ಅಂಗಡಿ ನೋಡಿದ್ವಿ. ಸೊ ನನ್ನ ಹಸ್ಬೆಂಡ್ ಇಲ್ಲೇ ಅನಿಸುತ್ತೆ ಯಾವಾಗಲೂ ತೊಗೊಂಬರೋದು. ನನಗಷ್ಟು ಗೊತ್ತಿಲ್ಲ ಗೈಸ್, ನಾನು ಅವ್ರ ಕಡೆ ಎಲ್ಲ ಜಾಸ್ತಿ ಬರಲ್ಲ ಅದಕ್ಕೆ. ಸೊ ಇಲ್ಲಿ ನಿಲ್ಲಿಸಿದ್ರು ಫ್ರೂಟ್ಸ್ ತೊಗೊಳ್ಳೋಣ ಅಂತ. ಫ್ರೂಟ್ಸ್ ತೊಗೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ನನ್ನ ಮಗಳು ಬೈಕ್ ಮೇಲೆ ಕೂತಿದ್ಲಲ್ಲ, ಅವಳನ್ನ ಸ್ವಲ್ಪ ಕೆಳಗಡೆ ಇಳಿಸಿದೆ. ಆಮೇಲೆ ಅವಳು ಅಲ್ಲೇ ಆಗಿಬಿಟ್ರೆ ನನಗೆ ಈ ಕಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅವಳನ್ನ ಇಳಿಸ್ಕೊಂಡು ನಾನಿಲ್ಲಿ ಹತ್ರ ಹೋಗಿ ಏನೇನಿದೆ ಅಂತ ಎಲ್ಲ ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡಿಗೆ ಗೊತ್ತಿರುತ್ತೆ ನಾವು ಏನು ಫ್ರೂಟ್ಸ್ ತಿಂತೀವಿ ತಿನ್ನಲ್ಲ ಅನ್ನೋದು. ಅವ್ರು ತೊಗೊಳ್ತಾರೆ. ನಾನೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕು ಅಂತೆಲ್ಲ. ನಾನು ನಿಮಗೆ ತೋರಿಸ್ತಾ ಇರೋದು ಯಾವ್ಯಾವ ಫ್ರೂಟ್ಸ್ಗಳೆಲ್ಲ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ನೀವು. ಓಕೆ ಗಾಯ್ಸ್, ಇಲ್ಲಿ ಫ್ರೂಟ್ಸ್ ತಗೊಳ್ಳೋಣ ಅಂತ ನಿಲ್ಲಿಸ್ಕೊಂಡ್ವಿ. ಹಾಗೆ ನಮ್ಮ ಹಸ್ಬೆಂಡ್ ತಗೊಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಗಾಯ್ಸ್ ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಗೋಡೆ ಹೇಗಾಗಿದೆ ಅಂತ, ನೆಂದೋಗಿದೆ. ಯಾಕೆ ಅಂದರೆ ಮಳೆ ಅಷ್ಟು ಇದೆ ಈ ಕಡೆ. ಫುಲ್ ಸುಸ್ತಾಗೋಗಿದೆ ನನ್ನ ಮಗಳಿಗೆ. ಸೊ ಲಸ್ಸಿ ಇಟ್ಕೊಂಡಿದ್ದಾಳೆ, ಸಿಹಿ ಲಸ್ಸಿ. ಮತ್ತು ಇದು ಏನಿದು ಮ್ಯಾಂಗೋ ಲಸ್ಸಿ. ಸೊ ನಾನು ಇದನ್ನು ತೊಗೊಳ್ತೀನಿ, ನಾನು ಯಾವಾಗಲೂ ಇದನ್ನೇ ಕುಡಿಯೋದು. ಸೊ ಗೈಸ್ ಫುಲ್ ಟಯರ್ಡ್ ಆಯಿತಾ ಈ ಬಿಸಿಲಿಗೂ ಅದಕ್ಕೂ. ಈ ಕಡೆ ಬಿಸಿಲಿದ್ರೂ ಕಷ್ಟ, ಮಳೆ ಇದ್ರೂ ಕಷ್ಟನೇ. ಬಿಸಿಲಿದ್ರೆ ಒಂಚೂರಕ್ಕೆ ಸೆಕೆ ಆಗುತ್ತೆ, ಮಳೆ ಇದ್ರೆ ಹೊರಗಡೆ ಕಾಲಿಡೋದಕ್ಕೆ ಬಿಡಲ್ಲ, ಆ ಥರ ಬರುತ್ತೆ. ಇವತ್ತೇನು ರಾತ್ರಿ ಇದೆಯೋ ಏನೋ ಗೊತ್ತಿಲ್ಲ ಮಳೆ. ಒಂದು ಕಡೆ ಮೋಡನೂ ಆಗುತ್ತೆ, ಇನ್ನೊಂದು ಕಡೆ ಅದು ಗಾಳಿ ಬಂದಾಗ ತೇಲ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಗಾಳಿ ಬಂದ ಕಡೆ ತೂರ್ಕೊಳ್ಳಲು ಅಂತ. ಸೊ ಲಸ್ಸಿ ಕುಡಿಯೋಣ. ಮತ್ತೆ ಇಲ್ಲಿ ನೋಡಿ ಗಾಯ್ಸ್, ಯಾವಾಗ ಮನೆಗೆ ಬಂದ್ರು ಶರ್ಟ್ ಬಿಚ್ಚಾಕೋದು. ಯಾವಾಗ ಮನೆಗೆ ಬಂದ್ರು ಅವಳು ಚೆಲ್ತಾಳೆ, ಹಿಡ್ಕ ಅದ್ ಹಿಡ್ಕ. ಸೊ ಇದೊಂಚೂರು ಟೇಸ್ಟ್ ಮಾಡ್ತೀನಿ, ಹಂಗಿದೆ ನೋಡ್ರಿ. ಯಾವಾಗ್ಲೂ ಹಿಂಗೆ ಗಾಯ್ಸ್. ಇಲ್ಲಿ ಈಚೆ ಸೈಡು ಎಂತ ಚಳಿ ಇರ್ಲಿ ಎಂತ ಬಿಸಿ ಇರ್ಲಿ, ಈ ಈ ನನ್ನ ಗಂಡ ಇದೇ ಥರನೇ ಬಾಡಿ ತೋರಿಸೋದು ಆಯ್ತಾ. ಕೆಲವರಿಗೆ ಅದನ್ನ ಸಹಿಸಕ್ಕಾಗಲ್ಲ ಗಾಯ್ಸ್. ಇವತ್ತು ಮನೇಲೆ ಇದ್ದಿದ್ರೆ ನನಗೆ ಬಟ್ಟೆ ಎಲ್ಲ ಒಣಗಿರೋದು ನೋಡಿ, ಅಷ್ಟು ಬಟ್ಟೆ ಒಣಗಿಸ್ಬೇಕು. ಇರ್ಲಿ, ಓಕೆ ಗಾಯ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಇವರಿಬ್ರು ಲಸ್ಸಿ ಕುಡಿ ಅರ್ಜೆಂಟಿಗೆ ಮೈ ಮೇಲೆ ಚೆಲ್ಕೊಂಡು, ಅವಳಂತೂ ಜೋರಾಗಿ ಅತ್ತೇ ಬಿಟ್ಲು. ಅವಳಿಗೆ ಮೈ ಮೇಲೆ ಏನೂ ಚೆಲ್ಲಂಗಿಲ್ಲ. ಊಟ ಮಾಡಿಸ್ಬೇಕಾದ್ರೂ ಅಷ್ಟು ನೀಟಾಗಿ ಊಟ ಮಾಡಿಸ್ಬೇಕು. ಹಾಗೆ ಬಿಸಿಲಿದೆ ಅಲ್ಲ ಅಂತ ನಾನು ಇವತ್ತು ಹೊರಗಡೆನೇ ತೋರಿಸ್ತಾ ಇದ್ದೀನಿ ಅನಿಸುತ್ತೆ. ಸೊ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲಿದೆ. ಸೊ ಗೈಸ್, ನಾನು ಏನೇನು ತೊಗೊಂಡಿದ್ದೆ ಅಂತ ತೋರಿಸ್ತೇನೆ ನಿಮಗೆ. ಇದು ಆ್ಯಂಗರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಆ್ಯಂಗರ್ ತೊಗೊಂಡೆ.
80 ರೂಪಾಯಿ ಅಷ್ಟೇ. ಎಷ್ಟು ಬಂದಿದೆ? 1 2 3 4 5 6 ಇದೆ. ಕೊಡ್ಬೋದು 80 ರೂಪಾಯಿ, ಲಾಸ್ ಏನಿಲ್ಲ. ಆಮೇಲೆ ಈ ಸ್ಕ್ರಬ್ಬರ್ಗಳನ್ನ ತಗೊಂಡೆ. ಇದು ಎಷ್ಟು? ಇದು ಇಲ್ಲೆಲ್ಲೂ ಇಲ್ಲ ಗೈಸ್. ಇಲ್ಲಿದೆ ನೋಡಿ, 40 ರೂಪಾಯಿಗೆ ಇಷ್ಟು ಪೀಸ್ ಸಿಕ್ಕಿದೆ. 1 2 3 ಸುಮಾರಿದೆ. ಸೊ ನಾನು ಆನ್ಲೈನಲ್ಲಿ ಏನಾದರೂ ತಗೊಂಡ್ರೆ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಅಂದರೆ ಇದನ್ನು ತಗೊಂಡೆ. ನಾನು ಬಾಟ್ಲು ತೊಳೆಯೋದಕ್ಕೆ ಅದು ಇನ್ನೊಂದಿತ್ತು, ಅದು ಹಳೇದಾಯಿತು, ಅದು ಬಿಸಾಕಿದ್ದೆ. 20 ರೂಪೀಸ್ ಗೈಸ್. ಇದು ಕೇವಲ 20 ರೂಪಾಯಿ. ಸೊ ಇಲ್ಲೊಂದು ಚಿಕ್ಕದು ಸಿಕ್ಕಿದೆ ನೋಡಿ. ಅದಾದ್ಮೇಲೆ 1-2 ಪಾಟ್ ತಗೊಂಡೆ. ನನಗೆ ಇಲ್ಲಿ ಫ್ರಂಟು. ಆಮೇಲೆ ಗೈಸ್ ಇದೊಂದು ತಗೊಂಡೆ, 80 ರೂಪಾಯಿ. ನನಗೆ ವಾಶ್ರೂಮಿಗೆ ಬೇಕಿತ್ತು. ಸೊ ಹಳೇದಿತ್ತು, ಅದು ಬಿಸಾಕಿದ್ವಿ. ಇದು 80 ರೂಪಾಯಿ. ಇದು 40 ರೂಪಾಯಿ. ಕೊಡ್ಬೋದಲ್ವಾ ಗೈಸ್? ಕೊಡ್ಬೋದು. 40 ರೂಪಾಯಿ. ಇವೆರಡರಿಂದ 80 ರೂಪಾಯಿ ಆಯಿತು. ಇದೊಂದು ಕೋಮ್ ತಗೊಂಡೆ. ನನಗೆ ಬೇರೆ ಕೋಮ್ ಹಾಕಿದ್ರೆ ತುಂಬ ಏರ್ ಫಾಲ್ ಆಗ್ತಾ ಇದೆ. ಅದಕ್ಕೆ ಇದು ನಾನು ಬ್ಲ್ಯಾಕ್ ಯೂಸ್ ಮಾಡೋಣ ಅಂತ. ನಾನು ಸ್ಟಾರ್ಟಿಂಗಲ್ಲಿ ನಾನು ಬ್ಲ್ಯಾಕ್ನೇ ಯೂಸ್ ಮಾಡ್ತಾ ಇದ್ದೆ. ಈ ಮದುವೆ ಆದಮೇಲಿಂದ ಅದೆಲ್ಲ ಬಿಟ್ಟಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಅಷ್ಟು ಏರ್ ಫಾಲ್ ಆಗ್ತಾ ಇದೆ ನನಗೆ. ಅದಕ್ಕೆ ಇದೊಂದು ತಗೊಂಡೆ. ಅದಾದಮೇಲೆ ಬಡ್ಸ್ ತಗೊಂಡೆ. ಇದಕ್ಕೆ 25 ರೂಪೀಸ್ ತಗೊಂಡ್ರು. ಇದಕ್ಕೆ 15 ರೂಪಾಯಿ ಬಡ್ಸು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇಷ್ಟಕ್ಕೆ ಗೈಸ್ 300 ರೂಪಾಯಿ ತಗೊಂಡ್ರು ಗೈಸ್. ಒಂದ್ಸಲ ಶಾಪ್ ಮಾಡಿ ಅದೇನಾದ್ರು ಕಾಸ್ಟ್ಲಿ ಇದ್ರೆ ಅದನ್ನ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಕಮ್ಮಿಗೆ ಸಿಗುತ್ತೆ. ದುಡ್ಡಿದೆ ಅಂತ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮುಂದೆ ಯಾವ್ದಕ್ಕಾದ್ರೂ ಬರುತ್ತೆ. ಓಕೆ ಗೈಸ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಆ್ಯಂಡ್ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೈಪ್ ಮಾಡಿ ಗೈಸ್. ಥ್ಯಾಂಕ್ ಯು. Bye. Take care.